ನಿನ್ನ ರತ್ನ ಮೌಕ್ತಿಕ ರಚ್ಚು ಕೂಡಲ ಸಂಗಮ ದೇವ ಅಂದಂಗ ಈ ಮನುಷ್ಯ ದೇಹವನ್ನ ಹಾಳು ಮಾಡ್ಕೋತಿಯಲ್ಲೋ ಮೂರ್ಖ ಅಂತ ಬೈತಾಳ ಅಕ್ಕ ಮಹಾದೇವಿ. ಆ ರೀತಿಯೊಳಗ ಈ ತಾಯಿಯ ಗರ್ಭದೊಳಗ ನಾವು ಕುಂತು ಜಾಗದಾಗಲ್ಲಿ ಸಮೀಪ ಏನೇನದ ಅಂತಂದ್ರೆ ಇವೆಲ್ಲ ದುರ್ಗಂಧದ ವಾತಾವರಣದ. ಆ ದುರ್ಗಂಧದ ವಾತಾವರಣದೊಳಗ ಒಂದ ಕುಕ್ಕುಟಾಸನದೊಳಗ ಮುದ್ದಾಗಿ ಕುಂತು 9 ತಿಂಗಳ ತಕ ಕುಂತ ಜೀವನಿಗೆ ಬ್ಯಾಸರ ಬಂದ ತ್ರಾಸಾಗಿ ಹೇ ಪರಮಾತ್ಮ ಆಗ ನೆನಪು ಬರ್ತದಂತ. ಯಾರಿಗೆ ನೆನಪು ಬರ್ತದಂದ್ರೆ ಒಳಗೇನು ನಾವ್ ಇದ್ದೀವಲ್ಲ ತಾಯಿ ಗರ್ಭದೊಳಗ ನಮಗೆಲ್ಲ ನೆನಪು ಬರ್ತದ. ಏನಂತ ನೆನಪು ಬರ್ತದಂದ್ರ ಹೇ ಪರಮಾತ್ಮ ಇಲ್ಲಿರ್ತಕ್ಕಂಥ ನೋವು, ಇಲ್ಲಿರ್ತಕ್ಕಂಥ ತ್ರಾಸ ಇದನ್ನು ಎಷ್ಟು ದಿನ ಅನುಭವಿಸಿದೋಯಪ್ಪ, ನನಗ ಸಾಕಾಗೈತಿ, ಹೆಂಗಾರ ಮಾಡಿ ನನ್ನ ಇಲ್ಲಿಂದ ಹೊರಗೆ ಹಾಕ್ಯಪ್ಪ. ನಿಮಗ್ ಗೊತ್ತಿರ್ಲಿ, ತಾಯಿ ಗರ್ಭ ಅಂದ್ರೆ ಜೈಲು ವಾಸ ಇದ್ದಂಗ. ತಾಯಿ ಗರ್ಭ ಅಂದ್ರ ಜೈಲದಾಗ ಇದ್ದಾಗ ಎಷ್ಟು ತ್ರಾಸ ಇರ್ತದಲ್ಲ, ಜೈಲ್ದಾಗ ಭಾಳ ಕೆಟ್ಟ ತ್ರಾಸ ಇರ್ತದ್ರಿ. ಅಲ್ಲಿ ಹೋಗಿ ಬಂದವ್ರಿಗೆ ಗೊತ್ತಿರ್ತದ. ಅಲ್ಲಿ ಮಕ್ಕೊಳಕ್ ಕಾಟ ಇರಂಗಿಲ್ಲ, ನೆಲಕ್ಕ ಮಕ್ಕೋಬೇಕು. ಆ ನಂತರ ಹೊಚ್ಕೊಳಕ್ ಇರಂಗಿಲ್ಲ, ನಂತರ ಲೈಟ್ ಇರಂಗಿಲ್ಲ, ಫ್ಯಾನ್ ಇರಂಗಿಲ್ಲ, ಮೇಲೆ ಊಟಕ್ಕೆ ಚಾಕ ಕೊಡಂಗಿಲ್ಲ, ನೆಲಕ್ಕ ಮಕ್ಕೋಬೇಕು. ಮತ್ತ 3 ತಾಸುಗೊಮ್ಮೆ ಒಬ್ಬ ಪೊಲೀಸ್ ಬಂದು ಬೂಟ್ಗಲ್ಲಿ ಒದ್ದು ಹೊಕ್ಕ. ಎಲ್ಲಿದು ಜೈಲ್ನೊಳಗ ಸ್ಟೇಷನ್ದೊಳಗ ಶಿಕ್ಷಾ ಆದಾಗ ಅಷ್ಟು ತ್ರಾಸ ಅದ. ಕಡಿಕ ಜೈಲು ಶಿಕ್ಷಾ ಮುಗೀತು ಅಂದ್ರೆ 10 ವರ್ಷ ಜೈಲು ಶಿಕ್ಷೆ ಆಗಿತ್ತು ಅಂದ್ರೆ ಅದ ಮುಗೀತು ಅಂತಂದ್ರೆ ಏನ್ ಮಾಡ್ತಾನಂದ್ರೆ ಸಹಿ ಮಾಡಿಸ್ಕೊಂಡ ನಿಂದ ಇವತ್ತಿಗೆ ಜೈಲು ಶಿಕ್ಷಾ ಮುಗೀತು, ಹೊರಗೆ ಹೋಗ್ಬೇಕಾಗ್ಯದ ಅಂದ ಕೂಡಲೇ ಅವ ಅಂತಾನೆ, ಅಪ್ಪ ಹೆಂಗಾರ ಮಾಡಿ ನನ್ನ ಹೊರಗೆ ಬಿಡು ಮಾರಾಯ, ಬೂಟ್ಗಾಲಿ ಒದಿಸ್ಕೊಂಡು ದುಬ್ಬದಾನ ಎಲ್ಲೂ ಮುರಿದಾವ್. ಸಹಿ ಮಾಡಿ ಹೋಗುವಾಗ ಮತ್ತೆ ಇನ್ನು ಹೋಗಿ ಬಾಳೆ ಹೆಂಗ್ ಮಾಡ್ತೀವಿ, ಮತ್ತೆ ಮೇಲೆ ಈ ಕಡೆ ಬರ್ತೀವೋ ಇತ್ತಾಗ ತಲಿ ಹಾಕಿ ಮಕ್ಕಳಂಗಿಲ್ಲ ತಾನವ. ಯಾಕಂದ್ರ ಅಷ್ಟು ತ್ರಾಸದ ಎಲ್ಲಿ ಜೈಲದೊಳಗ. ಹಂಗ ಜೈಲದೊಳಗೆ ಎಷ್ಟು ತ್ರಾಸದ ನೋಡ್ರಿ, ಅದಕ್ಕಿಂತಲೂ 100 ಪಟ್ಟು ತ್ರಾಸ ಎಲ್ಲದ ಅಂತಂದ್ರ ತಾಯಿ ಗರ್ಭದೊಳಗದ. ಹೇ ಪರಮಾತ್ಮ, ಈ ತಾಯಿಯ ಗರ್ಭಕ್ಕ ಈ ಬಂಧನಕ್ಕೆ ಇನ್ನೊಮ್ಮೆ ಬರಲಾರ್ದಂಗ ಮಾಡ್ಕೋತೀನಿ, ಹೆಂಗಾರ ಮಾಡಿ ನನ್ನ ಹೊರಗೆ ಹಾಕ್ಯಪ್ಪ ಅಂತ ಕೇಳಿದಾಗ ಪರಮಾತ್ಮ ಅಂತಾನಂತ, ಅಲ್ಲಪ್ಪ ನಿನ್ನೆಲ್ಲ ಹೊರಗೆ ಅಂತೀನೀನು, ಹೊರಗೆ ಹೋಗಿ ಏನ್ ಮಾಡವದೀನಿ, ಅಲ್ಲಿ ಹೊರಗೆ ಹೋಗಿ ಏನ್ ಮಾಡ್ತಿ ಅಂತ ದೇವ್ರು ಕೇಳಿದ್ರೆ ನಾವೆಲ್ಲ ಅವನಿಗೆ ಉತ್ತರ ಕೊಟ್ಟು ಬಂದಿವಂತ. ಯಪ್ಪ ನಾನು 1 ಸಾರಿ ತಾಯಿ ಗರ್ಭದೊಳಗಿಂದ ಹೊರಗೆ ಹಾಕು, ನಾ ಹೊರಗೆ ಹೋಗಿ ಏನ್ ಮಾಡ್ತೇನಂತಂದ್ರ ಬೇರೆ ಏನು ಕೆಲಸ ಮಾಡಂಗಿಲ್ಲ, ಇನ್ನೊಮ್ಮೆ ಈ ತಾಯಿ ಗರ್ಭಕ್ಕೆ ಬರ್ಲಾರ್ದಂಗ ಮಾಡ್ಕೋತೀನಿ. ನಾ ಜೈಲದಿಂದ ಹೊರಗೆ ಬಿಟ್ಟು ಕೂಡಲೇ ಅವ ಕೇಳ್ದಂದ್ರ ಹೇಳ್ತಾನವ, ಏನ್ ಮಾಡ್ತಿ ಅಂದ್ರ ಒಟ್ಟ ಇನ್ನೊಮ್ಮೆ ಈ ಜೈಲಕ್ಕೆ ಬರ್ಲಾರ್ದಂಗ ನಾ ಬಾಳೆ ಮಾಡ್ತಾನಂತಾನವ. ಯಾಕಂದ್ರ ಅಟ್ಟು ಒದಿಕಿರ್ತಾವ ಅಲ್ಲಿ. ಹಂಗ ನಾವು ಪರಮಾತ್ಮನಿಗೆ ಏನ್ ಹೇಳಿವಂತಂದ್ರ, ಯಪ್ಪ ಇನ್ನೊಮ್ಮೆ ಈ ಜಾಗಕ್ಕೆ ಬರ್ಲಾರ್ದಂಗ ನಾ ಬದುಕುತ್ತನು, ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರ ಹೊರಗೆ ಹಾದ್ನಿ ಅಂತಂದ್ರ ನಿನ್ನ ಧ್ಯಾನ, ನಿನ್ನ ಚಿಂತನೆ, ನಿನ್ನ ಪ್ರಾರ್ಥನೆಯನ್ನ ಮಾಡಿ ಈ ಬಂಧನದಿಂದ ಬಿಡುಗಡೆಯಾಗಿ ಮುಕ್ತನಾಗಿ ಬರ್ತನ್ ದೇವರ. ಇನ್ನೊಮ್ಮೆ ಈ ತಾಯಿಯ ಗರ್ಭಕ್ಕೆ ಬರ್ಲಾರ್ದಂಗ ಮಾಡ್ಕೋತೀನಿ, ಸಾಯು ತನಕ ನಿನ್ನ ನೆನೆಸೋದು ಬಿಟ್ರೆ ಬೇರೆ ಏನೂ ಮಾಡಂಗಿಲ್ಲ ಅಂತ ಹೇಳಿ ಅವನ ಕೈ ಮೇಲೆ ಕೈ ಹಾಕಿ ಆನಿ ಮಾಡಿ ಹೊರಗೆ ಬಂದಿವಂತ. ಏನು ಹಾನಿ ಮಾಡಿವ್ರಿ, ಒಟ್ಟು ಸಾಯುತಕ ನಿನ್ನ ಧ್ಯಾನ, ನಿನ್ನ ಚಿಂತನೆ, ನಿನ್ನ ಪ್ರಾರ್ಥನೆಯನ್ನ ಮಾಡಿ ನಾ ಮುಕ್ತನಾಗುತ್ತನಂತ ಕೈ ಮೇಲೆ ಕೈ ಹಾಕಿ ಹಾನಿ ಮಾಡಿ ಹೊರಗೆ ಬಂದೀವಿ. ಹೊರಗೆ ಬಂದ ನಂತರ ನಾವೇನಾದ್ರೂ ಒಂದಿಟ್ಟು ದೇವರಿಗೆ ಧ್ಯಾನ ಮಾಡ್ತೀವಿ, ದೇವ್ರ ಧ್ಯಾನ ಮಾಡಾಕತ್ತೀವಿ. ಇನ್ನೊಮ್ಮೆ ಈ ದುಃಖದಕ್ಕೆ ಬರ್ಲಾರ್ದಂಗ ಮಾಡ್ಕೊಳಕ ನಾವೇನಾದ್ರು ಪ್ರಯತ್ನ ಮಾಡ್ತೀವಿ? ಇಲ್ಲ. ಇನ್ನ ಮತ್ತೇನಪ್ಪಾ ಅಂತಂದ್ರ ನಮ್ಮ ಬಂಧನದ, ನಮ್ಮ ಹಗ್ಗ ಕಟ್ಟಿದ್ದ ಮತ್ತಟ್ಟು ನಾವ ರಿಕ್ಕ ಮಾಡ್ಕೊಳಕತ್ತೀವಿ, ಅದನ್ನ ಸಡ್ಲು ಮಾಡ್ಕೊಳಕತ್ತಿಲ್ಲ. ಈ ದುಃಖವೆಂಬ ಹಗ್ಗ ಮತ್ತಟ್ಟು ನಮ್ಮದು ನಾವ ರಿಕ್ಕ ಮಾಡ್ಕೊಳಕತ್ತೀವಿ, ಅದನ್ನ ಸಡ್ಲು ಮಾಡ್ಕೊಳ್ಳೋದಂತೂ ಬಹಳ ದೂರ ಉಳಿತು. ಅದು ಯಾವುದರಿಂದ ದುಃಖದ ಈ ಬಂಧನದ ಬಿಡುಗಡೆ ಆಗ್ತದಂತಂದ್ರ ಪರಮಾತ್ಮನ ನಾಮಸ್ಮರಣೆಯಿಂದ ಮಾತ್ರ ಬಿಡುಗಡೆ ಆಗ್ತದ ತಾಯಿಯಂದಿರ. ಅದಕ್ಕೆ ಸಂತ ತುಕಾರಾಮದಿ ಶರಣರು, ಆನಂತರ ಬಸವಣ್ಣ ಶರಣಾದಿ ಶರಣರು, ಬಸವಾದಿ ಶರಣರು ಅವರೆಲ್ಲ ಏನ್ ಮಾಡಿದ್ರು ಅಂತಂದ್ರ ದಿನದ 24 ತಾಸು ಪರಮಾತ್ಮನ ಪ್ರಾರ್ಥನೆ, ಜಂಗಮ ದಾಸೋಹ, ದಾನ ಧರ್ಮ ಪುಣ್ಯ ಪರೋಪಕಾರ ಇದನ್ನ ಮಾಡಿದ್ರು.
ಆ ರೀತಿಯೊಳಗ ನಾವು ಹೊರಗೆ ಬಂದ ಮೇಲೆ ಏನ್ ಮಾಡ್ಬೇಕಂದ್ರೆ ಆ ಭಗವಂತನನ್ನು ಒಲಿಸಬೇಕು. ಭಗವಂತನನ್ನು ಒಲಿಸಬೇಕಾಗಿತ್ತು ಅಂತಂದ್ರ ಏನಂತಂದ್ರ ನಮ್ದು ಬಾಯಿ ಸುದ್ದಿರಬೇಕು, ನಮ್ಮ ಕಣ್ಣು ಸುದ್ದಿರಬೇಕು, ನಮ್ಮ ಮನಸ್ಸು ಸುದ್ದಿರಬೇಕು. ಇವನ್ನೆಲ್ಲ ಪರಿಶುದ್ಧ ಮಾಡ್ಕೊಂಡಿವಂತಂದ್ರ ಪರಮಾತ್ಮನ ದಾರಿ ಸ್ವಚ್ಛ ಹಾಕೋಂತ ಕ್ಲಿಯರ್ ಹಾಕೋಂತ ಬರ್ತದಂತ ಭಗವಂತನ ದಾರಿ. ಸಂತರು ಏನ್ ಮಾಡ್ತಿದ್ರಂದ್ರ ಆ ಪರಮಾತ್ಮನ ಹತ್ತಿರ ಹೋಗುವ ದಾರಿ ಸ್ವಚ್ಛ ಮಾಡ್ತಿದ್ರು. ಅಷ್ಟೇ ಅಲ್ಲ, ನಾವು ನಮ್ಮ ಮನಸ್ಸು ಸ್ವಚ್ಛ ಮಾಡ್ಕೊಂಡಿವಂತಂದ್ರ ಪರಮಾತ್ಮ ಅವನೇ ಓಡಿ ಬರುವಂಗ ಮಾಡ್ತಿದ್ರಂತ ಸಂತರು. ನಾವು ಅವ ಇದ್ದಲ್ಲಿ ಹುಡುಕಾಡಕತ್ತೀವಿ, ಹೋಗಿ ಅವೆಲ್ಲದಾನಂತ ನಾವು ಹೋಗಿ ಹುಡುಕಾಡಕತ್ತೀವಿ. ಸಂತರು ಅವನು ಹುಡುಕಾಡ್ಲಿಲ್ಲ, ದೇವರಿಗೆ ಹುಡುಕಾಡ್ಲಿಲ್ಲ. ಅವರು ಆ ದೇವರನ್ನ ಇವರನ್ನ ಹುಡುಕಾಡ್ಕೋತ ಬರುವಂಗ ಮಾಡಿದ್ರು ಇವರು. ಎಂತ ಶರಣರಿರ್ಬೇಕು, ಎಂತ ಸಂತರಿರ್ಬೇಕು. ನೀವೊಬ್ಬರು ಶರಣರ ಚರಿತ್ರ ಕೇಳಿರ್ಬೇಕು. ಯಾರು ಅಂತಂದ್ರೆ ನೂಲಿಯ ಚಂದಯ್ಯ ಅಂತ ತಿಳ್ಕೊಂಡು, ನೂಲಿಯ ಚಂದಯ್ಯ ಅಂತ ಹೇಳಿ ಬಹಳ ದೊಡ್ಡ ಶರಣ. ಕಾಯಕದ ಮೇಲೆ ಎಷ್ಟು ಪ್ರೇಮ ಇದ್ದ ಅಂತಂದ್ರ, ಕಾಯಕ ಅಂದ್ರೆ ನಿಮ್ಗೆ ಗೊತ್ತದಲ್ಲ, ಕೆಲಸ ಮಾಡೋದು, ದುಡಿಯೋದು. ಶರಣರು 8 ತಾಸು ದುಡಿತಿದ್ರು, 8 ತಾಸು ಕರೆಕ್ಟ್ ದುಡಿತಿದ್ರು, 8 ತಾಸು ನಿದ್ದೆ ಮಾಡ್ತಿದ್ರು. ಹಗಲಿ ರಾತ್ರಿ ಕೂಡಿ ಎಷ್ಟು ತಾಸು ಅದಾವ್ರಿ? 24 ತಾಸು. ನಮಗ 24 ತಾಸು ಮೊಬೈಲ್ ನೋಡಕ ಸಾಲ್ವಲ್ಲ. ನಮಗ 24 ತಾಸು ಮೊಬೈಲ್ ನೋಡಕ ಸಾಲ್ವಲ್ಲ. ಶರಣರು 24 ತಾಸದೊಳಗೆ 3 ಭಾಗ ಮಾಡ್ತಾರ. ಅವರು ಡಿವೈಡೆಡ್ ಬೈ 3, 3 ಭಾಗ ಮಾಡ್ತಾರ. ಅಂದ್ರ 8 3 24. 8 3 24. ಕೆಲಸ ಎಟ್ಟು ಮಾಡ್ತಿದ್ರು, ದುಡಿತಿದ್ರು, ಕಾಯಕ ಎಟ್ಟು ಮಾಡ್ತಿದ್ರು ಅಂದ್ರೆ 8 ತಾಸು ಮಾಡ್ತಿದ್ರು ಅವ್ರು. ಎಟ್ರಿ? 8 ತಾಸು ಕೆಲಸ. ಅದರ ಮ್ಯಾಗ 1 ತಾಸು ಮಾಡಂಗಿಲ್ಲ. 8 ತಾಸು 8 ತಾಸು ದುಡಿದ್ರು ಅಂದ್ರ ಆ ದುಡಿಮೆಯ ಪ್ರತಿಫಲ ಎಷ್ಟು ಬರ್ತದಲ್ಲ, ಪಗಾರ ಎಷ್ಟು ಬರ್ತದಲ್ಲ, ಅಷ್ಟ್ರೊಳಗ ಬದುಕುವುದು. ನಾಳೆಗೆ ಬೇಕಂತ ಮತ್ತೆ 8 ತಾಸು ದುಡಿಯಂಗಿಲ್ಲ. ಈಗ ಫ್ಯಾಕ್ಟ್ರಿಯಾಗ ಹೋಗೋವ್ರದ್ದು ಡ್ಯೂಟಿ ಹಂಗ ಇರ್ತದ ನೋಡ್ರಿ. ಅವ್ರದ್ದು ಕರೆಕ್ಟ್ 8 ತಾಸು ಡ್ಯೂಟಿ. ಕಂಪನ್ಯಾಗ ಹೋಗೋವ್ರದ್ದು, ಫ್ಯಾಕ್ಟ್ರಿಯಾಗ ಹೋಗೋರು ಕರೆಕ್ಟ್ 8 ತಾಸು ಡ್ಯೂಟಿ ಇರ್ತದ. 8 ತಾಸಿಗೆ ಮುಗಿಸ್ಕೊಂಡು ಮನೆಗೆ ಬರಬೇಕು. ಅವ್ರು ಬೇರೆ ಶಿಫ್ಟ್ ಇರ್ತದ, ಮತ್ತೆ ಬೇರೆ 8 ತಾಸು ಬೇರೆದವ್ರು ಹೋಗ್ತಾರ, ಅವ್ರದ್ದು ಮುಗಿತದ, ಮತ್ತೆ ಬೇರೆ 8 ತಾಸು ಹೋಗ್ತಾರ. 16 ತಾಸು ಆದ್ಮೇಲೆ ಇವನು ಮೊದಲನೇದ ಒಂದು ಪಾಳೆ ಬರ್ತದ. ಒಟ್ಟು 12 ತಾಸಿನೊಳಗ ಹಗಲಿ ರಾತ್ರಿ ಟೈಮ್ದೊಳಗ 8 ತಾಸು ದುಡಿತಾನ. ಆ 8 ತಾಸು ಏನು ದುಡಿತಾರಲ್ಲ, ಅದರಿಂದ ಏನು ಪಗಾರ ಬರ್ತದಲ್ಲ, ಗಂಡ ಹೆಂಡತಿ ಮಕ್ಕಳು ತಿಂದು ಮತ್ತ ದಾಸೋಹ ಮಾಡ್ತಿದ್ರು. ಅವ್ರು ಅದ್ರೊಳಗ ದಾಸೋಹ ಮಾಡ್ತಿದ್ರಿ ಶರಣರು. ನೀವೆಷ್ಟು ತಾಸು ದುಡಿತೀರಿ? ಲೆಕ್ಕ ಇಲ್ಲ ನೀವು ದುಡಿಯೋದು. ಅಷ್ಟು ದುಡಿತೀರಿ. ಅಷ್ಟು ದುಡಿದ್ರು ಮತ್ತೆ ಕೇಳ್ಬೇಕ ಏನಂತಾರ್ರಿ? ಒಟ್ಟ ಸಾಲವಲ್ತ್ರಿ, ಏನ್ ಹುಡುಗರು ಪಿ, ಏನ್ ಅರಿವಿ, ಏನ್ ಬಂಗಾರ, ಎಷ್ಟು ದುಡಿದ್ರು ಒಟ್ಟ ಸಾಲವಲ್ತ್ರಿ. ಕಬ್ಬು ವರ್ಷದಕ್ಕಿಂತ ವರ್ಷ ಹೆಚ್ಚಾಕತ್ರಿ, ಬೆಳಿ ಹೆಚ್ಚ ಬರ್ತದ್ರಿ, ಆದ್ರೂ ಸಾಲವಲ್ತ್ರಿ. ನೋಡ್ರಿ ಹೆಂಗದ. ಯಾಕಂತಂದ್ರ ನಮಗ ಆಸೆ ಹೆಚ್ಚಾಗ್ಯದ, ಅನುಭವಿಸೋದು ಹೆಚ್ಚಾಗ್ಯದ, ತಿನ್ನೋದು ಹೆಚ್ಚಾಗ್ಯದ. ಮತ್ತ ದಾಸೋಹಕ್ಕಂತೂ ಒಟ್ಟ ಇಲ್ಲ. ನಾವು ದಾಸೋಹ ಒಟ್ಟ ಮಾಡಂಗನೇ ಇಲ್ಲ. ದಾಸೋಹ ಮಾಡ್ಲಿಲ್ಲ ಅಂತಂದ್ರ ಆ ಮನಿಗೆ ಮುಂದೆ ಇತಿಹಾಸ ಇಲ್ರಿ. ಒಟ್ಟ ನಾನು ನಿನ್ನ ಹೇಳಿನಲ್ಲ, ಎಟ್ಟರೆಯ ಕೊಲ್ಲಕ ನಾವು ನಮ್ಮ ಹೊಲದಾಗ ದುಡಿತೀವಲ್ಲ, ಆ ದುಡಿದ್ರಾಗ ಎಟ್ಟರೆಯ ಕೊಲ್ಲಕತ್ತ ಕೊಡಬೇಕು ನಾವು ಇನ್ನೊಬ್ಬರಿಗೆ. ನಮ್ಮ ಹಿಂದಿನ ಪೂರ್ವಜರೆಲ್ಲ ಜ್ವಾಳ ಬಿತ್ತಿದ್ರಿ. ಮೊದಲು ಜ್ವಾಳ ಬಿತ್ತುವಾಗ 3 ಕೂರಿಗಿದ್ದು ನೋಡ್ರಿ. ಅವು ಬಿತ್ತು ಕೂರ್ಗಿ 3 ಇರ್ತಾವ. ಅಲ್ಲ ನಾ ಅಂತೀನಿ, 3 ಯಾಕೆ ಮಾಡ್ಯಾರ್ರಿ ಅವರು? 1 ಮಾಡ್ಬೇಕಾಗಿತ್ತಲ್ಲ, 2 ಮಾಡ್ಬೇಕಾಗಿತ್ತಲ್ಲ, ಅಥವಾ ಇನ್ನೊಂದ್ 2 ಹೆಚ್ಚು ಮಾಡ್ಬೇಕಾಗಿತ್ತಲ್ಲ. 3 ಯಾಕೆ ಮಾಡ್ಯಾರ ಅಂತಂದ್ರ, ನಮ್ಮ ಪೂರ್ವದ ಋಷಿ ಮುನಿಗಳು 3 ಕೂರ್ಗಿ ಯಾಕೆ ಮಾಡ್ಯಾರ ಅಂತಂದ್ರ, 1 ಕೂರ್ಗಿ ಒಳಗ ಬಿದ್ದ ಕಾಳು ಏನ್ ಬೆಳೆದಿರ್ತಾವಲ್ಲ, ಅವು ನಿನಗ 1 ಕೂರ್ಗಿದಟ್ಟ ನಿನಗದು. 1 ಕೂರ್ಗಿದ ನಿನಗ.
ಇನ್ನೊಂದು ಕೂರಿಗಿದ್ ಯಾರಿಗಂತಂದ್ರ ದಾನ ಮಾಡಕ್ಕಾದ. ನಿಮ್ ಹೊಲಕ್ಕ ಸ್ವಾಮಿಗಳಂತ ಬರ್ತಾರ, ನಿಮ್ ಹೊಲಕ್ಕ ಹಳಬರಂತ ಬರ್ತಾರ, ನಿಮ್ ಹೊಲಕ್ಕ ಪೂಜಾರಿಗಳಂತ ಬರ್ತಾರ, ನಿಮ್ ಹೊಲಕ್ಕ ಇಂಥವ್ರು ಬೇಡ್ಕೊಳ್ಳೋರು ಬರ್ತಾರ. ಅವ್ರಿಗೆ ನೀವೇನ್ ಮಾಡ್ಬೇಕಂದ್ರ ಒಂದು ಕೂರಿಗಿದೆಲ್ಲ ದಾನ ಮಾಡ್ಬೇಕು. ಒಂದು ಕೂರ್ಗಿದು ದಾನ ಮಾಡ್ಬೇಕು.